ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ಬಂದು ನಾನು ಕಿರ್ಳೆಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇದು ತುಂಬ ದಿನ ಮೇಲೆ ವಿಡಿಯೋ ಮಾಡಿದ್ದೀನಿ. ಇದು ಸೆಕೆಂಡ್ ಟೈಮ್ ಹಾಕ್ತಾ ಇರೋದು ನಾನು. ಹಾಗಾಗಿ ಬನ್ನಿ ನೋಡ್ಕೊಬರೋಣ ಯಾವ ರೀತಿ ಅಂತ ಮಾಡೋದು. ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ರಸ ಬಿಡಬೇಕು ಅಂದ್ಬಿಟ್ಟು ಸ್ವಲ್ಪ ಬಿಸಿನೀರೆಲ್ಲ ಹಾಕಿ ತಗೋತಾ ಇದ್ದೀನಿ. ಆಮೇಲೆ ನಾನು ಇದನ್ನು ಕಟ್ ಮಾಡಿ ವಿಡಿಯೋ ಮಾಡಿರಲಿಲ್ಲ, ಹಾಗಾಗಿ ನಾನು ಕಟ್ ಮಾಡಿ ವಿಡಿಯೋ ಹಾಕಿಲ್ಲ. ಅದಕ್ಕೆ 2 ದಿನ ಉಪ್ಪು ಹಾಕಿ ಇಟ್ಟಿದ್ದೆ. ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಉಪ್ಪಿನಕಾಯಿ ಮುರಿಬೇಕು ಅಂತಾರಲ್ಲ, ಅದಕ್ಕೆ ಸ್ವಲ್ಪ 2 ದಿನ ಬರೀ ಉಪ್ಪಲ್ಲೇ ಹಾಕಿ ನೆನೆಸಿಟ್ಟಿದ್ದೆ. ಅದಾದ ನಂತರ ನಾನು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೀವಿದ್ದರೆ ಮೆಣಸಿನ್ಕಾಯಿ ಕೂಡ ಪುಡಿ ಮಾಡಿ ಹಾಕೋಬೋದು. ನಾನು ಖಾರದ ಪುಡಿ ಇರೋದ್ರಿಂದ ಖಾರದ ಪುಡಿನೇ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ನೋಡಿ, ಈಗ ಸ್ವಲ್ಪ ಡ್ರೈ ಥರ ಆಗಿದೆ. ನೀರು ಸ್ವಲ್ಪ ಕೂಡ ಹಾಕಬಾರ್ದು. ಆ ನೀರೇನು ಸೋಸಿ ನಾವು ಹಣ್ಣನ್ನು ಕಟ್ ಮಾಡಿ ಇಟ್ಕೋತೀವಿ, ಅದಕ್ಕೂ ಸ್ವಲ್ಪ ಕೂಡ ನೀರು ಸೇರಿಸ್ಬಾರ್ದು. ಉಪ್ಪು ಅಂತೂ ತುಂಬಾ ಹಾಕಿರಬೇಕು. ನಾನು ಉಪ್ಪು ಕಮ್ಮಿ ಇತ್ತು, ಅದಕ್ಕೆ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ. ಉಪ್ಪಿನಕಾಯಿಗೆ ಮೇಯ್ನಾಗಿ ಉಪ್ಪೇ ಜಾಸ್ತಿ ಹಾಕಿ ಅದು ಹಿಡಿಯುತ್ತೆ, ಮತ್ತು ಖಾರ ಕೂಡ ಆಗುತ್ತೆ. ಇದು ಕೂಡ ಒಂದು ದಿನ ಎಲ್ಲ ನೆನೆಸಿದ್ದೆ. ಚೆನ್ನಾಗಿ ನೆನೆಸಿದಾದ ನಂತರ ನಾನು ಇದಕ್ಕೆ ಮೆಂತೆ ಮತ್ತು ಜೀರಿಗೆನ ಪುಡಿ ಮಾಡಿ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ಮೆಂತೆ, ಜೀರಿಗೆ, ಸಾಸಿವೆ ಇದೆಲ್ಲ 3 ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ ಉಪ್ಪಿನಕಾಯಿ. ಇದೊಂದು ಹಾಕಲೇಬೇಕಾಗುತ್ತೆ. ಮತ್ತು ಒಗ್ಗರಣೆಯಲ್ಲಿ ಹಿಂಗೆ ಹಾಕಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮನೇಲೇ ಮಾಡಿ ರುಚಿಕರವಾದ ಉಪ್ಪಿನಕಾಯಿ. ಅಂಗಡಿಯಿಂದ ತಂದು ತಿಂತೀವಿ, ನಮ್ಗೆ ಇಷ್ಟನೇ ಆಗಲ್ಲ ಅದು. ಈಗೊಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಹೇಳಿ. ನಮ್ಮ ಮನೇಲಂತೂ ನಾವು ಮಾಡಿದ ಉಪ್ಪಿನಕಾಯಿನೇ ಇಷ್ಟ, ಅಂಗಡಿಯಿಂದ ತಂದು ನಾವು ತಿನ್ನೋದಿಲ್ಲ. 6 ತಿಂಗ್ಳಿಗೆ ಆಗಂಗೆ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. ಫ್ರಿಜ್ಜಲ್ಲಿ ಹಾಕಿ ಇಟ್ಬಿಟ್ರೆ ನಾನು ಮತ್ತು 6 ತಿಂಗಳವರೆಗೂ ನಾನು ಇದೇ ಉಪ್ಪಿನಕಾಯಿನ ಯೂಸ್ ಮಾಡ್ತೀನಿ. ಡೈಲಿ ಊಟಕ್ಕೆ ಉಪ್ಪಿನಕಾಯಿ ಇರಲೇಬೇಕು. ಇದು ಕಿರಳೆಕಾಯಿ ಉಪ್ಪಿನಕಾಯಿ ಅಂದರೆ ಪಿತ್ತಕ್ಕೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ತುಂಬ. ಹಾಗಾಗಿ ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಅಂಗಡಿಗಳಲ್ಲಿ ಅವತ್ತೊಂದು ದಿನವೇ ಹಾಕಿ ಅವತ್ತೇ ಇದು ಮಾಡ್ತಾರೆ. ಯಾವ ರೀತಿ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತಾರೆ, ತುಂಬ ರುಚಿಯಾಗಿರುತ್ತೆ. ನಾನು ಸಪ್ರೇಟು ಮನೆ ಆಚೆ ಯೂಸ್ ಮಾಡೋಕ್ಕೆ ಇಟ್ಕೊಂಡಿರ್ತೀನಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತೀನಿ. ಇವಾಗ ನಾನು ಇದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಕಡಾಯಿ ಕಾದಿದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದ ನಂತರ ಕಾದಿರೋ ಎಣ್ಣೆಗೆ ನಾನೀಗ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆನ ಹಾಕ್ಕೊಂಡು ಕೂಡ ಇದು ಚಟಪಟ ಅಂತ ಅಂದಮೇಲೆ ನಾನು ಇದನ್ನು ಕೆಳಗಡೆ ಇಳಿಸಿ ಇಟ್ಕೋತೀನಿ. ನೋಡಿ, ಈ ಥರ ತುಂಬ ಜಾಸ್ತಿ ಸೀದೋಗಕ್ಕೆ ಬಿಡಬಾರ್ದು. ಕಡಿಮೆ ಊರಲ್ಲೇ ನೋಡಿಕೊಂಡು ಮಾಡಬೇಕಾಗತ್ತೆ. ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ಹಿಂಗು ಸೇರಿಸ್ಕೊತಾ ಇದ್ದೀನಿ. ಹಿಂಗು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ಹಿಂಗು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು. ನಾನು ಬೆಳ್ಳುಳ್ಳಿ ಹಾಕೋತಾ ಇಲ್ಲ. ನೋಡ್ತಾ ಇರ್ಬೋದು, ಇವಾಗ ಇದು ರೆಡಿ ಆಯಿತು. ಇದನ್ನು ಈಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆ ಹಾಕಿದ ನಂತರ ಉಪ್ಪಿನಕಾಯಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ರುಚಿ ಕೂಡ ಇದೆ. ಕಿರ್ಳೆಕಾಯಿ ಉಪ್ಪಿನಕಾಯಿ ಅಂದರೆ ನಂಗೆ ಭಾಳ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಊರಿಂದ ತಂದಿದ್ದೆ, ಈ ಕಿರ್ಳೆಕಾಯಿನ ಊರಿಂದ ತಂದಿದ್ದೆ ನಾನು. ನೋಡ್ತಾ ಇರ್ಬೋದು, ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ನಡೆಯುತ್ತೆ. ನೋಡಿ ಎಷ್ಟು ಇದಾಗಿ ಕಾಣ್ತಿದೆ ಅಂದರೆ ಉಪ್ಪಿನಕಾಯಿ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.